ಸೈಲೆಂಟಾಗಿ ಉದ್ಯೋಗಿಗಳ ವಜಾ, ಗೂಗಲ್ನಲ್ಲಿ ಏನಾಗುತ್ತಿದೆ? ಎಐ ಮೇಲೆ ಭಾರೀ ಹೂಡಿಕೆ. ಈ ವಿಡಿಯೋದಲ್ಲಿ ಗೂಗಲ್ ಉದ್ಯೋಗಗಳನ್ನು ವಜಾ ಮಾಡುತ್ತಿದೆ. ಎಐ ಮೇಲೆ ಹೂಡಿಕೆ ಎಷ್ಟು ಮಾಡಿದೆ ಎಂಬುದರ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ತಂತ್ರಜ್ಞಾನ ದೈತ್ಯ ಗೂಗಲ್ ತನ್ನ ಕೃತಕ ಬುದ್ಧಿಮತ್ತೆ ವಿಭಾಗವನ್ನು ಬಲಪಡಿಸಲು ಸಂಪನ್ಮೂಲಗಳನ್ನು ಮರುಹಂಚಿಕೆ ಮಾಡುವ ಭಾಗವಾಗಿ ಕ್ಲೌಡ್ ಮತ್ತು ಸೈಬರ್ ಸೆಕ್ಯುರಿಟಿ ತಂಡಗಳಲ್ಲಿ ಮತ್ತೊಂದು ಸುತ್ತಿನ ಉದ್ಯೋಗ ಕಡಿತವನ್ನು ಘೋಷಿಸಿದೆ. ಫಸ್ಟ್, ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಕಂಪನಿ ತನ್ನ ಇತ್ತೀಚಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ವಿಸ್ತರಣೆಯ ಭಾಗವಾಗಿ ಮತ್ತೊಂದು ಸುತ್ತಿನ ಭಾರೀ ಉದ್ಯೋಗ ಕಡಿತಕ್ಕೆ ಮುಂದಾಗಿದೆ. ಕಳೆದ 2 ವಾರಗಳಿಂದ ಗೂಗಲ್ನ ಕ್ಲೌಡ್ ವಿಭಾಗದಾದ್ಯಂತ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಬಿಸಿನೆಸ್ ಇನ್ಸೈಡರ್ ವರದಿ ಮಾಡಿದೆ. ಇನ್ನು ಗೂಗಲ್ನ ಅತ್ಯಂತ ಪ್ರಮುಖ ಸೈಬರ್ ಸೆಕ್ಯುರಿಟಿ ವಿಭಾಗಗಳಲ್ಲಿ ಒಂದಾದ ಥ್ರೆಟ್ ಇಂಟೆಲಿಜೆನ್ಸ್ ಗ್ರೂಪ್ ಮೇಲೆ ಈ ಉದ್ಯೋಗ ಕಡಿತದ ನೇರ ಪರಿಣಾಮ ಬೀರಿದೆ. ಜಾಗತಿಕ ಹ್ಯಾಕಿಂಗ್ ಕಾರ್ಯಾಚರಣೆಗಳ ಬಗ್ಗೆ ನಿಯಮಿತವಾಗಿ ಸಂಶೋಧನೆ ವರದಿಗಳನ್ನು ಪ್ರಕಟಿಸುವ ಮೂಲಕ ಜಗತ್ತಿನಾದ್ಯಂತ ಖ್ಯಾತಿ ಗಳಿಸಿದ್ದ ಈ ತಂಡದ ಉದ್ಯೋಗಿಗಳಿಗೆ ಪ್ರಸಕ್ತ ವಾರದಲ್ಲಿ ಪಿಂಕ್ ಸ್ಲಿಪ್ ನೀಡಲಾಗಿದೆ. ಕೆಲಸ ಕಳೆದುಕೊಂಡ ಹಲವು ಉದ್ಯೋಗಿಗಳು ತಮಗಾದ ಕಹಿ ಅನುಭವವನ್ನು ಲಿಂಕ್ಡ್ಇನ್ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಇನ್ನು ಕೇವಲ ಗೂಗಲ್ ಕ್ಲೌಡ್ ಮಾತ್ರವಲ್ಲದೆ ಗೂಗಲ್ ಸಂಸ್ಥೆಯು 2022ರಲ್ಲಿ ಬರೋಬ್ಬರಿ $5.4 ಬಿಲಿಯನ್ ಸುಮಾರು 45,000 ಕೋಟಿಗೂ ಅಧಿಕ ಬಾರಿ ಮೊತ್ತ ನೀಡಿ ಸ್ವಾಧೀನಪಡಿಸಿಕೊಂಡಿದ್ದ ಪ್ರಖ್ಯಾತ ಸೈಬರ್ ಸೆಕ್ಯುರಿಟಿ ಸಂಸ್ಥೆ ಮ್ಯಾಂಡಿಯಂಟ್ ಸಿಬ್ಬಂದಿಯ ಮೇಲೂ ಈ ಲೇ-ಆಫ್ ಭಾರೀ ಪರಿಣಾಮ ಬೀರಿದೆ. ಇದರೊಂದಿಗೆ ಒಟ್ಟಾರೆ ಗೂಗಲ್ ಕ್ಲೌಡ್ ವಿಭಾಗದ ಇತರೆ ಉಪ ತಂಡಗಳ ಉದ್ಯೋಗಿಗಳನ್ನು ಸಹ ವಜಾಗೊಳಿಸಲಾಗುತ್ತಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಈ ಲೇ-ಆಫ್ ನಿಂದಾಗಿ ಎಷ್ಟು ಉದ್ಯೋಗಿಗಳು ನಿರುದ್ಯೋಗಿಗಳಾಗಿದ್ದಾರೆ ಎಂಬ ನಿಖರ ಸಂಖ್ಯೆ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಂತಹ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರಗಳತ್ತ ಗಮನ ಹರಿಸಲು ಮತ್ತು ಸಂಪನ್ಮೂಲಗಳನ್ನು ಆ ಕಡೆಗೆ ಮರುನಿರ್ದೇಶಿಸಲು ಈ ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಗೂಗಲ್ ಆಡಳಿತ ಮಂಡಳಿ ಸಮರ್ಥಿಸಿಕೊಂಡಿದೆ. ಗ್ರಾಹಕರು ಮತ್ತು ಉದ್ಯಮದ ಬದಲಾಗುತ್ತಿರುವ ಬೇಡಿಕೆಗಳಿಗೆ ಅನುಗುಣವಾಗಿ ನಾವು ಆಂತರಿಕ ರಚನೆಯನ್ನು ನಿಯಮಿತವಾಗಿ ಮೌಲ್ಯಮಾಪನ ಮಾಡುತ್ತೇವೆ ಎಂದು ಗೂಗಲ್ ವಕ್ತಾರರು ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಇಡೀ ತಂತ್ರಜ್ಞಾನ ವಲಯದಲ್ಲಿ ಪ್ರಸ್ತುತ ಉದ್ಯೋಗಿಗಳನ್ನು ಕಡಿತಗೊಳಿಸಿ ಆ ಹಣವನ್ನು ಎಐ ತಂತ್ರಜ್ಞಾನದ ಅಭಿವೃದ್ಧಿಗೆ ಬಿಲಿಯನ್ ಗಟ್ಟಲೆ ಸುರಿಯುವ ಹೊಸ ಟ್ರೆಂಡ್ ಆರಂಭವಾಗಿದೆ. ಕಳೆದ ತಿಂಗಳಷ್ಟೇ ಮೆಟಾ ಸಂಸ್ಥೆಯು ತನ್ನ ಜಾಗತಿಕ ಸಿಬ್ಬಂದಿಯಲ್ಲಿ ಶೇಕಡ 10ರಷ್ಟನ್ನು ವಜಾಗೊಳಿಸಿತ್ತು. ಕ್ರಿಪ್ಟೋಕರೆನ್ಸಿ ಎಕ್ಸ್ಚೇಂಜ್ ಕಾಯಿನ್ ಬೇಸ್ ಮತ್ತು ಪೇಮೆಂಟ್ಸ್ ಸಂಸ್ಥೆ ಬ್ಲಾಕ್ ಕೂಡ ಎಐ ಆಧಾರಿತ ಪುನರ್ರಚನೆಯನ್ನು ಉಲ್ಲೇಖಿಸಿ ಈ ವರ್ಷ ಉದ್ಯೋಗ ಕಡಿತ ಮಾಡಿದ್ದೆವು. ಸೈಬರ್ ಸೆಕ್ಯುರಿಟಿ ಸಂಸ್ಥೆ ಕ್ಲೌಡ್ಫ್ಲೇರ್ ಕೂಡ ತಾನು ಏಜೆಂಟಿಕ್ ಎಐ ಯುಗಕ್ಕೆ ಸಜ್ಜಾಗುತ್ತಿರುವುದಾಗಿ ಹೇಳಿ ಕಳೆದ ತಿಂಗಳು 1,100ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಮನೆಗೆ ಕಳುಹಿಸಿದೆ. ಇನ್ನು ಲಾಸ್ಟ್ ನಾವು ನೋಡುವುದಾದರೆ, ಗೂಗಲ್ ತನ್ನ ಕ್ಲೌಡ್ ವಿಭಾಗದಲ್ಲಿ ಉದ್ಯೋಗ ಕಡಿತ ಮಾಡುತ್ತಿರುವುದು ಇದೇ ಮೊದಲೇನಲ್ಲ. ಕಳೆದ ವರ್ಷವೂ ಸಹ ಗೂಗಲ್ ಕ್ಲೌಡ್ನ ಬಳಕೆದಾರರ ಅನುಭವ ವಿಭಾಗದ ಹಲವಾರು ಹುದ್ದೆಗಳನ್ನು ಕಂಪನಿಯು ಯಾವುದೇ ಸದ್ದಿಲ್ಲದೆ ರದ್ದುಗೊಳಿಸಿತ್ತು. ತಂತ್ರಜ್ಞಾನದ ಅರ್ಥಶಾಸ್ತ್ರವನ್ನು ಎಐ ಸಂಪೂರ್ಣವಾಗಿ ಮರುರೂಪಿಸುತ್ತಿರುವ ಬೆನ್ನಲ್ಲೇ ಕಂಪನಿಗೆ ಅತ್ಯಂತ ಆಯಕಟ್ಟಿನ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ
ಅತ್ಯಗತ್ಯ ಎನಿಸಿಕೊಂಡಿರುವ ಪ್ರತಿಷ್ಠಿತ ತಂಡಗಳು ಕೂಡ ಈಗ ಅನಿವಾರ್ಯವಾಗಿ ಉದ್ಯೋಗ ಕಡಿತದ ಸುಳಿಗೆ ಸಿಲುಕುತ್ತಿರುವುದು ಇಡೀ ಎಐ ಉದ್ಯಮವನ್ನು ಆತಂಕಕ್ಕೆ ತಳ್ಳಿದೆ. ಇನ್ನು ಇದೇ ತರಹದ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.